ಬಂಧುಗಳೇ, ಈ ಹೊರಗಿನವರು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ. ನೀವು ವಾಟ್ಸಪ್ಪಲ್ಲಿ ವಿಡಿಯೋ ಬಂದಿರುತ್ತೆ, ಅದನ್ನು ನೋಡಿರ್ತೀರಿ ನೀವು. ನಾನು ಅವತ್ತು ಕೇಳಿದೆ ನಾಗಮಂಗಲದಲ್ಲಿ ಹೋದಾಗ, ಅಲಹಾಬಾದ್ನಲ್ಲಿ ಹುಟ್ಟಿದಂಥ ಇಂದಿರಾ ಗಾಂಧಿ ಚಿಕ್ಕಮಗಳೂರಿಗೆ ಬಂದು ಎಲೆಕ್ಷನ್ ನಿಲ್ಬೋದು. ಇಟಲಿನಲ್ಲಿ ಹುಟ್ಟಿದಂಥ ಸೋನಿಯಾ ಗಾಂಧಿ ಬಳ್ಳಾರಿಗೆ ಬಂದು ಎಲೆಕ್ಷನ್ ನಿಲ್ಬೋದು. ಡೆಲ್ಲಿನಲ್ಲಿ ಹುಟ್ಟಿದಂಥ ರಾಹುಲ್ ಗಾಂಧಿ ವಯನಾಡಿಗೆ ಓಡೋಗ್ಬೋದು. ಮೈಸೂರಿನಲ್ಲಿ ಹುಟ್ಟಿದಂಥ ಸಿದ್ದರಾಮಯ್ಯನವರು ಬದಾಮಿಗೆ ಹೋಗ್ಬೋದು. ಮಂಗಳೂರಿನಲ್ಲಿ ಹುಟ್ಟಿದಂಥ ಮೊಯ್ಲಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬರ್ಬೋದು. ಇಡೀ ಹಳೆ ಮೈಸೂರು ಭಾಗದಲ್ಲಿ ಏನು ಕಾವೇರಿ ನದಿ ಇದೆ, ಕಾವೇರಿಗೆ ಉಪನದಿಗಳು ಯಾವ್ಯಾವಿದೆ, ಅದು ಯಗಚಿ ಇರ್ಬೋದು, ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, ಹಾರಂಗಿ ಇರ್ಬೋದು, ಕಣ್ವ ಇರ್ಬೋದು, ಅರ್ಕಾವತಿ ಇರ್ಬೋದು. ಇಡೀ ಎಂಟಾರು ಕಾವೇರಿ ಬೇಸಿನ್ ಅಂತೇನಿದೆ, ಈ ಭಾಗದಲ್ಲಿ ರೈತರ ಹಿತಾಸಕ್ತಿಯನ್ನು ಕಾಪಾಡಿದವರು, ಕಾವೇರಿ ನೀರಿಗೋಸ್ಕರ ಕಳೆದ 40 ವರ್ಷಗಳಿಂದ ಸತತವಾಗಿ ಸಂಸತ್ತಿನಲ್ಲಿ ಧ್ವನಿ ಎತ್ತಿದವರು, ಹೋರಾಟ ಮಾಡಿದವರು ಯಾರು? HD ದೇವೇಗೌಡರು. ಕಾವೇರಿ ನೀರನ್ನು ಉಳಿಸ್ಕೊಟ್ಟಂಥವ್ರು, ಕಾವೇರಿಗೋಸ್ಕರ ಹೋರಾಟ ಮಾಡಿದಂತಹ HD ದೇವೇಗೌಡರ ಮಗ ಕುಮಾರಣ್ಣ ಮಂಡ್ಯಕ್ಕೆ ಹೊರಗಿನವ್ರು ಆಗ್ತಾರ?